ಹಾವೇರಿ ಜಿಲ್ಲೆಯಲ್ಲಿ ಮೂವರನ್ನ ಬಲಿ ಪಡೆದಿದ್ದಾನೆ ವರುಣದೇವ. ನಿರಂತರ ಮಳೆಗೆ ಮನೆಗೋಡೆ ಕುಸಿದು 3 ಜನ ಸಾವಿಗೀಡಾಗಿದ್ದಾರೆ. ಸವಣೂರು ತಾಲೂಕಿನಲ್ಲಿ ಮಳೆಗೆ ಮನೆಗೋಡೆ ಕುಸಿದು 3 ಜನ ಸಾವಿಗೀಡಾಗಿದ್ದಾರೆ. ಸವಣೂರು ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮನೆಯಲ್ಲಿ ಎಲ್ಲ ವಸ್ತುಗಳು ಚಿಲ್ಲಾಪಿಲ್ಲಿಯಾಗಿದೆ. ಅದರ ಜೊತೆಗೆ ಗೋಡೆ ಕುಸಿತಗೊಂಡು 3 ಜನ ಸಾವಿಗೀಡಾಗಿದ್ದಾರೆ. ನಸುಕಿನ ಜಾವ ಸುಮಾರು 3:30 ನಡೆದಿರುವಂತಹ ಘಟನೆ. 30 ವರ್ಷದ ಚೆನ್ನಮ್ಮ, 2 ವರ್ಷದ ಪುಟ್ಟ ಕಂದಮ್ಮ ಅನುಶ್ರೀ, 2 ವರ್ಷದ ಮತ್ತೊಂದು ಕಂದಮ್ಮ ಅಮೂಲ್ಯ, ಒಟ್ಟು 2 ವರ್ಷದ ಎಳೆಯ 2 ಕಂದಮ್ಮಗಳು ಸಾವಿಗೀಡಾಗಿದ್ದಾರೆ. ಘಟನೆಯಲ್ಲಿ 3 ಜನರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಕಳೆದ 2 ದಿನಗಳಿಂದಲೂ ಕೂಡ ಹಾವೇರಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮನೆಯಲ್ಲಿ ಒಟ್ಟು 6 ಜನ ವಾಸ ಆಗಿದ್ರು. ಬೆಳ್ಳಂಬೆಳಗ್ಗೆ 3:30 ಸುಮಾರಿಗೆ ದುರ್ಘಟನೆ ಸಂಭವಿಸಿದೆ. ಮನೆ ಗೋಡೆ ಕುಸಿದ ಪರಿಣಾಮ 3 ಜನ ಸಾವಿಗೀಡಾಗಿದ್ದಾರೆ. ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನ ಮಾಡಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ 3 ಜನ ಸಾವಿಗೀಡಾಗಿದ್ದಾರೆ. ಊರಲ್ಲಿ ಭಾರಿ ಮಳೆಯಿಂದ ರಾತ್ರಿ 3 ಗಂಟೆಗೆ, ಬೆಳಗಿನ ಜಾವ 3 ಗಂಟೆಗೆ ಮನೆ ಕುಸಿದು ಬಿದ್ದು 3 ಜನ ಮರಣ ಹೊಂದಿದ್ದಾರೆ. ತಾಯಿ 2 ಮಕ್ಕಳು. ಅವರು ಹರ್ಕೋಣಿ ಫ್ಯಾಮಿಲಿ, ಅದು ಹರ್ಕೋಣಿ ಮಂತ್ಯಂದವರು. ತಾಯಿ ಮಕ್ಕಳು ಇವತ್ತು ಸಾವನ್ನಪ್ಪಿದ್ದಾರೆ. ಜೊತೆಗೆ ತಂದೆನೂ ಭಾಳ ಸೀರಿಯಸ್ ಇದ್ದಾರೆ. ಅತ್ಯಂತ ಬಡ ಕುಟುಂಬ ಇದು. ಭಾಳ ದುಃಖ ತರುವಂಥ ಈ ಘಟನೆ ಆಗಿದೆ. ಈ ಘಟನೆಯಿಂದ ಎಲ್ಲರಿಗೆ ಭಾಳ ನೋವು ತಂದಿದೆ. ಈ ಕುಟುಂಬ ವರ್ಗಕ್ಕೆ ಆ ಭಗವಂತ ಆ ದುಃಖವನ್ನು ಸಹಿಸುವಂಥ ಶಕ್ತಿ ನೀಡಲಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿಕೊಳ್ತೀನಿ. ಈ ಕುಟುಂಬಕ್ಕೆ ಸಹಾಯ ಹಸ್ತ ನೀಡಬೇಕು. ನಮ್ಮ ಸರ್ಕಾರ ಬಡವರ ಪರವಾಗಿದೆ. ಹಾಗಾಗಿ ಭಾಳ ದುಃಖ ತಂದಿದೆ. ಈ ಘಟನೆಯಿಂದ ಭಾಳ ನೋವಾಗಿದೆ. ಈ ಊರಿನವರೆಲ್ಲ ಭಾಳ ದುಃಖದಲ್ಲಿದ್ದಾರೆ. ಎಲ್ಲರಿಗೆ ಶಕ್ತಿ ಆ ಧೈರ್ಯ ಕೊಡಬೇಕು ಆ ಭಗವಂತ. ನಿಜಕ್ಕೂ ಭಾಳ ಬಡ ಕುಟುಂಬ. ಅವ್ರಿಗೆ ಫ್ಲಡ್ನಲ್ಲಿ ಮನೆ ಆಗಬೇಕಾಗಿತ್ತು, ಆಗಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲರೂ ನಾವು ಸಹಾಯಕ್ಕೆ ನಿಲ್ತೀವಿ. ಸಣ್ಣ ಮಕ್ಕಳು ತೀರೋಗಿದ್ದಾರೆ. ಭಾಳ ಸಣ್ಣ ವಯಸ್ಸು, 1.5 ವರ್ಷ 2 ವರ್ಷ 1.5 ವರ್ಷದ 2 ಟ್ವಿನ್ಸ್ ಮಕ್ಕಳು. ಅವರು ಅವಳಿ ಜವಳಿ ಹೆಣ್ಮಗುಗಳು. ಹಾಗಾಗಿ ಈ ಘಟನೆ ಭಾಳ ದುಃಖ ತಂದಿರ್ತಕ್ಕ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.